ನನ್ನ ಮಗನ ಕೇಳಿದೆ, ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನರ ಮೇಲೆ ಮಾಡಲಿ ಅಂತ. ಬೈಕ್ ಮೇಲೆ ಮಾಡಿ ಚೆನ್ನಾಗಿರುತ್ತೆ ಅಂತ. ಒಂದು ಮನೆಗೆ ಒಂದು ಕತೆ ಇರುತ್ತಲ್ಲ, ಹಂಗೆ ಒಂದು ಕತೆಗೆ ಒಂದೊಂದು ಸಾಲುಗಳಿರುತ್ತೆ. ಆ ಸಾಲುಗಳ ಮೇಲೆ ಮ್ಯೂಸಿಕ್ ಮಾಡ್ತೀನಿ ಅಷ್ಟೇ ನಾನು. ಸಲಗಾ ಕಥೆಯಲ್ಲಿ ಅಂಥದೇ ಸಾಲುಗಳು ಬೇಕು ಅಂತ ಅದು ಕೇಳ್ಕೊಂಡಿತ್ತು. ಅದಕ್ಕೆ ಅದು ನಮಗೆಲ್ಲರಿಗೂ ಹೊಸದು ಅನ್ನಿಸ್ತಾ ಇದೆ. ಚರಣ್ ನಿಂಗೊಂದು ವಿಷಯ ಓಡ್ತಾ ಇದೆ ಚರಣ್ ಅಂತ ಫಸ್ಟ್ ಹೇಳ್ಬಿಟ್ಟಿರ್ತೀನಿ. ಸೂಪರ್ ಸ್ಟಾರ್ ಅಂದಾಗ ಶುರು ಮಾಡಿರ್ತೀನಿ. ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ಸಣ್ಣ ಟಾರ್ಗೆಟ್ ಮಿಸ್ ಆದರೂ ಬೇಟೆ ತಪ್ಪಿಸ್ಕೊಂಡ್ಬಿಡುತ್ತೆ. ಹಾರ್ಡ್ ವರ್ಕ್ ಫಸ್ಟ್ ನಂಬ್ತೀನಿ. ನಿಜವಾದ ದೇವ್ರನ್ನ ನೋಡಲೇಬೇಕು. ದೇವ್ರ ಇದನ್ನ ಇಲ್ವೋ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಅವಾಗಲೇ ದೇವ್ರು ಕಾಣಿಸೋದು. ಸರ್, ಈಗ ಭೀಮಾ ಒಂಥರ ಕೋರ್ ಅಂತ ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ಬಗ್ಗೆ ಕೇಳ್ತೀವಿ. ನಾವು ಕೂತಿರೋ ಜಾಗ ಅದು. ನಾನಲ್ಲಿ ದೂರದಲ್ಲಿ ಒಂದು ಗೋರಿಯನ್ನು ನೋಡ್ತಾ ಇದ್ದೀನಿ. ಒಂದು ಮಗು ಇದೆ ಸರ್ ಅಲ್ಲಿ. ಹೌದು, ಆ ಮಗು. ಎಸ್, ಮಗುವಿನ ಗೋರಿ. ಎಸ್. ಅದನ್ನು ನಾನು ಈ ಇಂಟರ್ವ್ಯೂಗೆ ಒಂದು ಉದಾಹರಣೆಯಾಗಿ ತೊಗೊಳ್ತಿರೋದಕ್ಕೂ ನಂಗೆ ಸ್ವಲ್ಪ ಗಿಲ್ಟ್ ಕಾಡ್ತಾ ಇದೆ. ಬಟ್ ಒಂದು ಅಡಿಕ್ಷನ್ಗೆ ತುತ್ತಾದರೆ ಹುಡುಗರು, ಮಕ್ಕಳು, ಹುಡುಗಿಯರು, ಯುವಕರು, ಹೌ ಅನ್ಫಾರ್ಚುನೇಟ್ ದಟ್ ಸಿಚುಯೇಷನ್ ಇಸ್ ಒಂದು. ಅದ್ರ ಬಗ್ಗೆ ಹೇಳಿ. ಅದಾದಮೇಲೆ ಅವರ ತಲೆಯಲ್ಲಿ ಏನು ಓಡ್ತಿರತ್ತೆ, ಯಾಕೆ ಅಡಿಕ್ಷನ್ಗೆ ತುತ್ತಾಗ್ತಾರೆ? ಈಗ ನೀವು ಭೀಮಾ ನೋಡಿದಾಗ ಸ್ಪೆಷಲಿ ಅಬೌಟ್ ದನ್ ಅಡಿಕ್ಷನ್, ಅಬೌಟ್ ಅನ್ ಅಡಿಕ್ಷನ್ ಟು ಯಂಗ್ಸ್ಟರ್ಸ್ ಏಜ್ ಬಿಟ್ವೀನ್ 14 to 22 ಒಳಗಡೆ ಅಡಿಕ್ಷನ್ಸ್ಗೆ ಅಡಿಕ್ಟ್ ಆದರೆ ಅವ್ರ ಲೈಫ್ನ ಏನು ಮಾಡ್ಕೋತಾರೆ, ಅದಕ್ಕೆ ಜವಾಬ್ದಾರಿ ನೀವು ಪೇರೆಂಟ್ಸಾ ಅಥವಾ ಮಕ್ಕಳ, ಅಥವಾ ನಿಮ್ಮ ನೆಗ್ಲಿಜೆನ್ಸಿಂದ ಮಕ್ಕಳಂಗೆ ಆಗ್ತಾ ಇದ್ದಾರಾ, ಅಥವಾ ಮಕ್ಕಳಂಗೆ ಆಗೋದಕ್ಕೆ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ? ಈ ಮೂರನ್ನೂ ತಿಳ್ಕೊಬೇಕಾದ್ರೆ ನೀವು ಭೀಮಾ ನೋಡಬೇಕು. ಯಾಕಂದರೆ ಇವತ್ತೇನು ನಾವು ಇಬ್ಬರು ಬೆಂಕಿಯಿಂದ ಕಥೆನ ಓಪನ್ ಮಾಡಿದ್ದೀವಿ. ಆ ಥರ ನಾನೇನೋ ಒಂದು ಹೇಳಕ್ಕೆ ಹೊರಟಿದ್ದೀನಿ ಟು ದ ಪೇರೆಂಟ್, ಟು ದ ಚಿಲ್ಡ್ರನ್. ಮಾರಿದ್ರೆ ಒಂದಷ್ಟು ಜನ ಮಕ್ಕಳು ಜೀವಂತವಾಗಿ ಸುಟ್ಟೋಗ್ತಾರೆ. ಆ ಒಂದು ಎಚ್ಚರಿಕೆನೇ ಭೀಮಾಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ನಿಮ್ಮನ್ನು ಬನ್ನಿ ಸ್ಮಶಾನದಲ್ಲಿ ಮಾಡಬೇಕು, ಬೆಂಕಿ ಮುಂದೆನೇ ಮಾಡಬೇಕು ಅಂತ ನಾನು ಕರೆದಿದ್ದು. ದಿಸ್ ಇಸ್ ದ ಅಗೇನ್ ಒಂದು ಕಾಷನ್, ಒಂದು ಅಲಾರಮ್ ಕಾಲ್ ಅಂತ ಹೇಳ್ಬೋದು. ಟು ವಾಚ್ ಭೀಮಾ, ಸ್ಪೆಷಲಿ ಟು ವಾಚ್ ಭೀಮಾ. ನಿಮ್ಮದೇ ಮಕ್ಕಳು ಜೀವಂತವಾಗಿ ಸ್ವಲ್ಪ ಯಾಮಾರಿದ್ರೆ ಸುಟ್ಟೋಗ್ತಾ ಇದ್ದಾರೆ. ಅದನ್ನು ಬನ್ನಿ ತಡೆಯೋಣ. ಅದಕ್ಕೆ ನಿಮ್ಮ ಸಹಾಯ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ, ಸರ್ಕಾರದ ಸಹಾಯ ಬೇಕು. ಈ ಮೂರು ಇಲ್ಲ ಅಂದರೆ ಯಾವುದ್ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀರ. ಅದು ಬೆಳೆದು ಕಿತ್ಕೊಂಡು ಹೋಗ್ತಾ ಇದೆ. ನೋಡೋಣ, ಒಂದು ವಿಷಯ ಹೇಳ್ತೀನಿ, ಅದನ್ನು ತಡೆಯೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಆ್ಯಸ್ ಎ ಪೇರೆಂಟ್, ಆ್ಯಸ್ ಎನ್ ಆಡಿಯನ್ ನೀವು ಬನ್ನಿ. ಆ್ಯಸ್ ಎ ಚಿಲ್ಡ್ರನ್ಸ್ ಏಜ್ಡ್ ಅಬೌಟ್ 14 to 25 ನೀವು ಬಂದು ನೋಡಿ. ಸಿ ದಟ್ ನಿಮ್ಮ ಫ್ರೆಂಡಾ ನೀವಾ, ಇದ್ರ ಬಗ್ಗೆ ಆನ್ಸರ್ಸ್ ಎಲ್ಲ ಭೀಮಾಲ್ ಕೊಡ್ತಿದ್ದು ನಾನು. ಅದಕ್ಕೆ ಆನ್ಸರ್ ನೋಡಿದ್ ಬಂದಮೇಲೆ ನೀವು ನನಗೆ ಕೊಡಬೇಕು ಎಲ್ಲರೂ. ಸ್ಪೆಷಲಿ ನಾನು ಇಲ್ಲೇನಾಗಿದೆ, ವೆನ್ ಯು ಸಿ ದ ಗ್ಲಿಮ್ಸ್ ಆಫ್ ಭೀಮಾ ಎಲ್ಲನೂ, ಅಫ್ಕೋರ್ಸ್ ಇಟ್ಸ್ ರಾ, ಇಟ್ಸ್ ಲೋಕಲ್. ಅಟ್ ದ ಸೇಮ್ ಟೈಮ್ ಅಷ್ಟೇ ರಾಯಲಾಗೂ ಹೇಳ್ತೀನಿ ಮ್ಯಾಟರ್ನ. ಸೊ ಲೋಕಲ್ ಟು ರಾಯಲ್ ಏನು ನಡೀತಿದೆ ಅಂತ ಹೇಳ್ತೀನಿ. ಸರಿ 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 ಸರಿ. ಇನ್ ಟೆಲ್ಲಿಂಗ್ ಎನಿಥಿಂಗ್ ದ ಸ್ಟೋರಿ ಆಫ್ ಭೀಮಾ ಅನ್ನೋದಾದರೆ ಐ ಆಮ್ ವೆರಿ ಲಾಯಲ್ ಸ್ಟೋರಿ ಹೇಳೋದ್ರಲ್ಲಿ. ಅಷ್ಟೇ ಸತ್ಯವಾಗಿ ಹೇಳಿದ್ದೀನಿ ಅದು. ಲಾಯಲ್ ಫ್ರಮ್ ಲೋಕಲ್ ಟು ರಾಯಲ್. ಎಸ್ ಸರ್. ಸರಿ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಲಾಭ ಪಡ್ಕೊಳ್ತಿರೋರು ಇದ್ದಾರೆ, ಒಂದು ವರ್ಗ ಇದೆ. ಹೌದು ಸರ್, ಹೌದು. ಅವರು ಮಕ್ಕಳನ್ನ ಕೊಂದ್ಕೊಂಡು ಅವರು ಸುಖವಾಗಿದ್ದಾರೆ. ನಿಮಗೇನಾದ್ರೂ ಅನಿಸಿದ್ರೆ ಆಫ್ಟರ್ ವಾಚಿಂಗ್ ಭೀಮಾ ನಾನು ಇಮಿಡಿಯೇಟ್ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂದರೆ ಡೈರೆಕ್ಟಾಗಿ ಸಿಗ್ತೀನಿ. ಎಲ್ಲವನ್ನೂ ನೀವು ಹೇಳಿ, ಅವತ್ತು ಎಲ್ಲ ಪಾಯಿಂಟ್ ಮಾಡ್ತೀವಿ. ಸಿ, ಸ್ಪೀಕಿಂಗ್ ಅಬೌಟ್ ಸಲ್ಗಾ ಆಫ್ಟರ್ 2.5 years, 3 years, ಇಟ್ಸ್ ಟೂ ಲೇಟ್. Speaking about Bhima, immediately after watching the show, that will be most... Yes sir, yes exactly. ನಾನು ಎಲ್ಲ ಪತ್ರಕರ್ತರಿಗೂ ನಾನು ಇದೇ ಕೇಳ್ಕೊತಾ ಇದ್ದೀನಿ, ದಯಮಾಡಿ ನನಗೆ ಇಮಿಡಿಯೇಟ್ ರಿಯಾಕ್ಟ್ ಮಾಡಿಕೊಡಿ ನೀವು. ಅದೊಂದು ಟ್ರೈ ಮಾಡೋಣ. ನನ್ನ ಪ್ರಯತ್ನಗಳು ಚೆನ್ನಾಗಿದ್ದರೆ ಟ್ರೈ ಮಾಡೋಣ.
ಸರಿ, ಚೆನ್ನಾಗಿ ಹೇಳಿದ್ರಿ. ನೀವು ಪ್ರತಿಯೊಂದು ಕಥೆಯನ್ನು ಕೊಳ್ಳುವಾಗ ಪರ್ಸ್ನಲ್ ಇಂಟರ್ವ್ಯೂಸ್ ಮಾಡ್ತೀರಿ, ಹೋಗಿ ರಿಸರ್ಚ್ ಮಾಡ್ತೀರಿ, ಏನು ನಡೀತು ಹೇಗೆ ನಡೀತು ಅಂತ ಕೇಳ್ತೀರಿ ಸಾಕಷ್ಟು ಮಂದಿಯನ್ನು. ಇದು ಭೀಮಾ ಶುರುವಾಗಿದ್ದು ಸಲಗ ಆದ ಕೂಡಲೇನಾ ಅಥವಾ ಸಲಗ ಆದಮೇಲೆ ಒಂದು ಗ್ಯಾಪನ್ನು ತೊಗೊಂಡು ಇದು ಈ ಆಲೋಚನೆ ಫಸ್ಟ್ ಆಫ್ ಆಲ್ ಈ ಆಲೋಚನೆ ಹೇಗೆ ಬಂತು ಈ ಒಂದು ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕು ಅಂತ? ತುಂಬ ಕಾಡಕ್ಕೆ ಶುರುವಾಯ್ತು ಅದು ನನಗೆ. ನಾನು ಎಲ್ಲವನ್ನೂ ಲೈಕ್ ಅಪ್ಡೇಟ್ ಆಗೋಕ್ಕೆ ಇಷ್ಟಪಡ್ತೀನಿ, ಕೇಳೋಕ್ಕೆ ಇಷ್ಟಪಡ್ತೀನಿ ಏನು ನಡೀತಿದೆ ಅಂತ. ಸೊ ಐ ಸ್ಟಾರ್ಟ್ ಫ್ರಮ್ ದ ಚಿಕ್ಕ ಮಕ್ಕಳಿಂದ. ನನ್ನ ಮಗನ ಕೇಳಿದೆ ಏನಾಗ್ತಾ ಇದೆ ಅಂದೆ. ಅವನೊಂದು ವಿಷಯ ಹೇಳ್ದ. ಹೌದಮ್ಮ ಅಂದೆ. ಹೌದು ಅಂದ. ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನರ ಮೇಲೆ ಮಾಡಲಿ ಅಂದೆ. ಬೈಕ್ ಮೇಲೆ ಮಾಡಿ ಚೆನ್ನಾಗಿರುತ್ತೆ ಅಂದ. ಸಲಗ ಮಾಡಿದಾಗಲೂ ಹೇಳ್ದ, ನೀನು ತುಂಬ ರೌಡಿಸಮ್ ವಿಷಯನ ಯಾವಾಗಲೂ ಹೇಳ್ತಾ ಇರ್ತೀಯ ನಮಗೆ, ಯಾವುದೇ ಕಾರಣಕ್ಕೂ ಲಾ ಅನ್ನೋದೊಂದಿದೆ, ಯಾರ ಮೇಲೂ ತಮಾಷೆಗೂ ಕೈ ಎತ್ತಬಾರ್ದಪ್ಪ ನೀನು, ಲಾ ನಿನ್ನ ಬಿಡಲ್ಲ, ಅಪ್ಪ ದೊಡ್ಡವನಲ್ಲ, ಯಾವತ್ತು ಜುಡಿಷರಿ ದೊಡ್ಡದು ಅಂತ ಹೇಳ್ತಿರ್ತೀಯಲ್ಲ, ಅದ್ರ ಬಗ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋತೆ ನಮಗೆ, ಯಾಕೆ ನೀನು ರೌಡಿಸಮ್ ಮೇಲೆ ಮಾಡಬಾರ್ದು ಅಂದಾಗ ಆ ವಿಷಯ ಉಟ್ಕೋತು. ಭೀಮಾನು ಹಂಗೇನೆ, ಬೈಕ್ ಮೇಲೆ ಮಾಡು. ಚೆನ್ನಾಗಿದೆ. ಸೊ ಆ ಒಂದು ಸ್ಪಾರ್ಕ್ ಸಿಗತ್ತೆ, ತದನಂತರ ನೀವು ರಿಸರ್ಚ್ ಮಾಡ್ಲಿಕ್ಕೆ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿ. ಅವನೊಂದು ವಿಷಯ ಹೇಳ್ತಾನೆ, ಹಿಂಗೆ ನಡೆದೋಯ್ತು ಅಂತ. ಅದನ್ನು ಹುಡುಕ್ತೀನಿ, ನೀವು ಹೇಳ್ತಾರದು ನಿಜಾನ ಅಂತ. ಹುಡುಕಿದ್ಮೇಲೆ ನಿಜ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇನ್ವೆಸ್ಟಿಗೇಷನ್. ಅದು ಏನೇನೇನೋ ಬಿಚ್ಕೊಳತ್ತೆ ಇವತ್ತು. ಸರಿ ಸರ್, ಕೊನೆಯ ಒಂದು ಸೆಗ್ಮೆಂಟು, ಇದನ್ನು ಕೇಳದೆ ಅಂತ ನಾನು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಎರಡೂ ಚಿತ್ರಗಳಲ್ಲಿ, ಸಲಗದಲ್ಲಿ ಆಗಲಿ ಭೀಮಾ ಚಿತ್ರದಲ್ಲಾಗಲಿ, ಮ್ಯೂಸಿಕ್ಕಲ್ಲೇ ನಮ್ಮನ್ನು ಹೇಗೆ ಕ್ಯಾಪ್ಟಿವೇಟ್ ಮಾಡ್ತೀರಾ ನೀವು? ಏನದು ಸೀಕ್ರೆಟ್ ಹೇಳಿ. ನೀವು ಹೇಳಿದ್ರಿ ಆಫ್ ಕ್ಯಾಮ್ರಾ ಮಾತಾಡುವಾಗ, ಒಂದು ಹಾಡು ಹಿಟ್ಟಾಯಿತು ಅಂದರೆ ಅದು ಹೇಗೆ ಹಿಟ್ಟಾಯಿತು ಅಂತ ನಾನು ಯೋಚನೆ ಮಾಡ್ತೀನಿ ಅಂತ. ಚರಣ್ ಅದ್ಭುತವಾದ ಕಂಪೋಸರ್, ಅದರಲ್ಲಿ ಡೌಟೇ ಇಲ್ಲ. ಎಲ್ಲ ಚಿತ್ರಗಳಲ್ಲೂ ಚೆನ್ನಾಗೇ ಮಾಡ್ತಾರೆ ಅವರು. ಅವ್ರ ಎಕ್ಸ್ಪೆರಿಮೆಂಟೇಷನ್ಗೆ ದೊಡ್ಡ ಅಭಿಮಾನಿ ನಾನು. ಬಟ್ ಸಲಗ ಆ್ಯಂಡ್ ಭೀಮಾ ಅಂತ ಬಂದಾಗ ಎಕ್ಸ್ಪೆರಿಮೆಂಟೇಷನ್ ಜೊತೆಗೆ ಕ್ಯಾಚಿಯಾಗೂ ಇರುತ್ತೆ ಹಾಡುಗಳು. ಇದು ಹೇಗೆ ಸರ್? ಒಂದು ಮನೆಗೆ ಒಂದು ಕತೆ ಇರುತ್ತಲ್ಲ, ಹಂಗೆ ಒಂದು ಕತೆಗೆ ಒಂದೊಂದು ಸಾಲುಗಳಿರುತ್ತೆ. ಆ ಸಾಲುಗಳ ಮೇಲೆ ಮ್ಯೂಸಿಕ್ ಮಾಡ್ತೀನಿ ಅಷ್ಟೇ ನಾನು. ಅಂದರೆ ಈಗ ಭೀಮಾ ಕತೆಗೆ ಅಂಥದ್ದೇ ಸಾಲುಗಳು ಬೇಕು ಅಂತ ಅದು ಕೇಳ್ಕೊಳತ್ತೆ. ಸಲಗ ಕಥೆಯಲ್ಲಿ ಅಂಥದ್ದೇ ಸಾಲುಗಳು ಬೇಕು ಅಂತ ಅದು ಕೇಳ್ಕೊಂಡಿತ್ತು. ಅದಕ್ಕೆ ಅದು ನಮಗೆಲ್ಲರಿಗೂ ಹೊಸದು ಅನ್ನಿಸ್ತಾ ಇದೆ. ಅದಕ್ಕೆ ಬೇರೆ ಬೇರೆ ರೂಪ ಕೊಡೋದಕ್ಕೆ ಬರವಣಿಗೆಯಲ್ಲಿ ನಾಗಾರ್ಜುನ ಶರ್ಮಾ, ಸಂಗೀತದಲ್ಲಿ ನಮ್ಮ ಚರಣ್ ಎಲ್ಲ ಸೇರ್ತೀವಲ್ಲಿ. ಅದೆಲ್ಲ ಸೇರಿ ಒಂದು ಸಂಗಮ ಆಗುತ್ತೆ, ಹರ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ. ಬಟ್ ಇದು ಯಾವುದೂ ನೀವು ನಾನೊಂದು ಐಡಿಯಾನ ಕೊಟ್ಟಿದ್ದೀನಿ ಅವ್ರು ಮಾಡ್ತಾರೆ ಅಂತ ಬಿಡೋ ವ್ಯಕ್ತಿ ಅಲ್ಲ ಅಂತ ನನಗೆ, ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಧುಮುಕ್ಬಿಡ್ತೀರಿ, ಮ್ಯೂಸಿಕ್ಕಲ್ಲಿ ಕೂಡ ನೀವು ಧುಮುಕ್ಬಿಡ್ತೀರಿ ಅಂತ. ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರಿ ಪ್ರತಿ ಹಾಡಿನ ಒಂದೆರಡು ಮೊದಲ ಸಾಲುಗಳು ನೀವೇ ಬರೆದು ಬಿಡ್ತೀರಿ ಅಂತ. ಈ ಡೋಂಟ್ ವರಿ ಚಿನ್ನಮ್ಮ ಹೇಗೆ? ಡೋಂಟ್ ವರಿ ಬೇಬಿ ಚಿನ್ನಮ್ಮ ನಾನೇ ಬರೆದಿದ್ದು ಅದು ಫಸ್ಟೇ. ಹಿಂಗೆ ಬೇಕು ಚರಣ್ ಅಂತ ಹೋದೆ. ಸರ್ ಇದು ಚೆನ್ನಾಗಿದೆ ಸರ್ ಮಾಡೋಣ ಅಂತ. ಅದಾದಮೇಲೆ ಐ ಲವ್ ಯು ಕಣೆ, ಐ ಲವ್ ಯು ಟೂ ಕಣೋ, ಅದು ನಾನೇ ಬರೆದಿದ್ದು. ನನಗೆ ಈಗ ಅನ್ನಿಸ್ತಾ ಇದೆ ಕರಿಯ ಲವ್ ಯು ನೀವೇ ಬರೆದಿದ್ದ? ಇಲ್ಲ, ನಾನು ಬರೆದಿದ್ದಲ್ಲ, ನಾಗೇಂದ್ರ ಪ್ರಸಾದ್ ಸರ್. ಕರೆಕ್ಟ್. ಅಲ್ಲ, ಅದಕ್ಕೂ ಫಸ್ಟ್ ನೀವೇ ಕೊಟ್ಬಿಟ್ಟು? ಇಲ್ಲ 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 ಇಲ್ಲ, ನಾಗೇಂದ್ರ ಪ್ರಸಾದ್ ಬರೆದಿದ್ದು. ಇದನ್ನ ಪಲ್ಸ್ ಹಿಡಿಯೋದು ಅಂತ ಹೇಳಬೇಕು ಅಥವಾ ಆ ಚಿನ್ನವನ್ನು, ಆ ಡೈಮಂಡನ್ನು ಹುಡುಕಿ ತೆಗೆಯೋದು ಅಂತ ಹೇಳಬೇಕು? ಇದು ಹೇಳಿದ ತಕ್ಷಣ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಅಂತ ಹೇಳಿದ ತಕ್ಷಣ ಆ ಹಾಡು ಹಿಟ್ಟು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದೊಂದು ಯುನೀಕ್ ಟ್ಯಾಲೆಂಟ್ ಅಂತ ಹೇಳಬೇಕಾ, ಅಥವಾ ನೀವು ಅಷ್ಟು ಪ್ರಾಮಾಣಿಕವಾಗಿ ಇದೇ ನನಗೆ ಅದು ನೀವು ಹೇಳ್ದಂಗೆ ಅದು ಪಡ್ಕೊಳ್ಳತ್ತೇನೋ ಆ ಒಂದು? ಪಡ್ಕೊಳ್ಳುತ್ತೆ ಸರ್. ಎವ್ರಿ ಗುಡ್ ಆ್ಯಂಡ್ ಬ್ಯಾಡ್ ಎಲ್ಲೋ ಪಡ್ಕೊಳ್ಳೋದಷ್ಟೇ. ಅದು ಆ ಟೈಮ್ ಬಂದಾಗ ಯಾರನ್ನೂ ಬಿಡಲ್ಲ, ಅದು ಮಾಡಿಸುತ್ತೆ ಅದು. ಚರಣ್ ಅವ್ರನ್ನ ನೀವು ಯಾವಾಗ ಇನ್ವಾಲ್ವ್ ಮಾಡ್ತೀರಿ ಚಿತ್ರದ ಐಡಿಯಾ ಬಂದಾಗಲೇ? ಹೌದೌದು. ಚರಣ್ ನಿಂಗೊಂದು ವಿಷಯ ಓಡ್ತಾ ಇದೆ ಚರಣ್ ಅಂತ ಫಸ್ಟ್ ಹೇಳ್ಬಿಟ್ಟಿರ್ತೀನಿ. ಸೂಪರ್ ಸರ್ ಅಂದಾಗ ಶುರು ಮಾಡಿರ್ತೀನಿ. ಎಲ್ಲ ಆದಮೇಲೆ ಚರಣ್ ಕರೆದು ಒಂದು ಸತಿ ಹೇಳ್ತೀನಿ. ಅದೆಲ್ಲ ಆದಮೇಲೆ DOP ಕರೆದು ಒಂದು ಸತಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ನಮ್ಮ ಅಸೋಸಿಯೇಟ್ಸು ನಮ್ಮ ಟೀಮೆಲ್ಲ ಕೂತ್ಕೊಂಡೆ ಇದು ನನ್ನ ತಲೆಯಲ್ಲಿ ಹಿಂಗೆ ಓಡ್ತಾ ಇದೆ ಅಂತ ಹೇಳ್ತೀನಿ. ಸೊ ಅವಾಗೇನಾಗುತ್ತೆ, ಎಲ್ಲರೂ ಫ್ರೀ ಇದ್ದಾಗ ಅದನ್ನು ಯೋಚನೆ ಮಾಡಿ 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 ಅದೆಲ್ಲ ಹಂಗೆ ಎಪ್ಪುಗಟ್ಟತ್ತೆ. ಒಂದು ಸರಿ ಎಲ್ಲ ಬನ್ನಿ ಅಂತ ಕೂತ್ಕೊಂಡ್ರೆ ಎಲ್ಲರೂ ಒಂದೊಂದು ಐಡಿಯಾ ಥ್ರೋ ಮಾಡ್ತಾರೆ. ಈಗ ನೆಕ್ಸ್ಟ್ ಇನ್ನು ಯಾವುದೋ ಮಾಡೋದು ನಮ್ಮ DOPಗೆ ಹೇಳಿದೆ, ಇದು ಹೆಂಗೆ ಅನಿಸುತ್ತೆ ಅಂದೆ. ಸರ್ ಸಖತ್ತಾಗಿದ್ದು ಅವನೊಂದು ಐಡಿಯಾ ಕೊಟ್ಟ. ಅದಕ್ಕೆ ಮುಂಚೆ ನಾನು ನನ್ನ ಟೀಮ್ ಜೊತೆ ಎಲ್ಲ ಇದು ಮಾಡಿದ್ದೆ. ಟೀಮ್ ಇನ್ ದ ಸೆನ್ಸ್ DOP ಇಸ್ ಆಲ್ಸೋ ಮೈ ಟೀಮ್. ನಾನು ನಮ್ಮ ಅಸೋಸಿಯೇಟ್ಸ್ ಎಲ್ಲ ಕೂತ್ಕೊಂಡು ಮಾತಾಡೋದು ಚೆನ್ನಾಗಿದೆ. ಸರಿ,
DOP ಅಂದಾಗ ನನಗೆ ಇದು ಕೇಳಬೇಕು. ಈಗ ಸೂರ್ಯಣ್ಣ ಆಗಲಿ ಅಥವಾ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಆಗಲಿ, ಸೂರ್ಯಣ್ಣ ಒಂದು ರಸ್ತೆಯಲ್ಲಿ ತೆಗೆಯೋದು, ಬಟ್ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಐ ಥಿಂಕ್ ಇಟ್ ಇಸ್ ಶಾರ್ಟ್ ಇನ್ ದ ಸ್ಟ್ರೀಟ್ ಅಲ್ವಾ ಸರ್? ಇದೇ ಏರಿಯಾನೇ, ಹೌದಾ? ಜಸ್ಟ್ ಇದೆ ಪಕ್ಕದಲ್ಲಿ. ಸೂಪರ್ ಎಕ್ಸೈಟಿಂಗ್ ಟು ಸಿ ಇಸ್ ನೀವು ಯು ಆರ್ ಎಂಜಾಯಿಂಗ್ ವೆಲ್ ಯು ಆರ್ ಶೂಟಿಂಗ್ ದೋಸ್ ಸಾಂಗ್ಸ್. ಸೊ ಟೆಲ್ ಮಿ, ಈಗ ಒಂದು ಆವತ್ತು ಇದೆಲ್ಲ ಒಂದು 2-3 ದಿನ ಶೂಟ್ ಮಾಡೋ ಹಾಡುಗಳ ಅಥವಾ 3-4 ದಿನ? 4 ದಿನ ಮಾಡಿದ್ವಿ ಅದು. ಯಾಕಂದರೆ ತುಂಬ ಚಿಕ್ಕ ರೋಡು, ಅಲ್ಲಿ 1,000 ಜನ ಜೂನಿಯರ್ಸ್ನ ಇಟ್ಕೊಂಡು ಮೂವ್ ಮಾಡಬೇಕು, ಅವ್ರಿಗೆಲ್ಲ ಆರ್ಡ್ರ್ ಮಾಡಿಸ್ಬೇಕು. ಒಬ್ಬೊಬ್ರು ಒಂದು ಭಾಗದಲ್ಲಿ ನಿಂತಿರ್ತೀವಿ, ಎಲ್ಲ ಅಸೋಸಿಯೇಟ್ಸು ನಿಂತ್ಕೊಂಡು ಒಬ್ರ ಮೇಲೆ ಒಬ್ರು ಕಿರ್ಚಾಡ್ತಾ ಇರ್ತೀವಿ, ಅಥವಾ ಫೋನಲ್ಲಿ 2-3 ಕ್ಯಾಮ್ರಾ ಇಟ್ಟಿರ್ತೀವಿ, ಎಲ್ಲ ತೆಗಿಬೇಕು ಅಂತ. ಅದನ್ನು ಎಂಜಾಯ್ ಮಾಡಲೇಬೇಕು ಆ ಜಾಗನ. ಈಗ ಲೈಕ್ ಇಟ್ಸ್ ಎ ಸೆಲೆಬ್ರೇಷನ್ ಟು ಮೀ, ಲೈಕ್ ವಾಟ್ ಎವರ್ ಐ ಶೂಟ್ ಅಲ್ಲ, ನನಗೆ ಇಟ್ಸ್ ಎ ಸೆಲೆಬ್ರೇಷನ್. ನನಗೆ ಎಸ್ ಇಟ್ಸ್ ಕಮಿಂಗ್ ಔಟ್ ಅಂತ. ವಿಚ್ ಇಸ್ ಅ ಗ್ರೇಟ್ ಪಾಯಿಂಟ್ ಯು ಮೇಕ್. ನಿಮಗೆ ಎಂಟೈರ್ ಒಂದು ಫಿಲ್ಮ್ ಮೇಕಿಂಗ್ ಜರ್ನಿಯಲ್ಲಿ ತುಂಬ ಖುಷಿ ಕೊಡೋ ಸಮಯ ಯಾವುದು? ಪ್ರತಿದಿನ ನಾನು ನಗ್ನಗ್ತಾನೆ ಶೂಟ್ ಮಾಡ್ತೀನಿ. ಓನ್ಲಿ ಟೇಕಿಂಗ್ ದ ಇಮೋಷ್ನಲ್ ಸೀನ್ಸ್ ಆ್ಯಂಡ್ ಸೀರಿಯಸ್ ಮ್ಯಾಟರ್ಸ್ನೆಲ್ಲ ಐ ವಿಲ್ ಬಿಕಮ್ ಸೀರಿಯಸ್ ಆ್ಯಂಡ್ ಐ ವಿಲ್ ಬಿಕಮ್ ಮೋರ್ ಎಮೋಷ್ನಲ್ ದೆನ್ ಎನಿಬಡಿ ದೇರ್ ಇನ್ ದ ಸೆಟ್. ದಟ್ ಐ ಜಸ್ಟ್ ಲಿಟ್ರಲಿ ಕ್ರೈ ಆ್ಯಂಡ್ ಟೆಲ್ ದೆಮ್ ದಿಸ್ ಹ್ಯಾಸ್ ಟು ಹ್ಯಾಪನ್ ನೌ, ಪ್ಲೀಸ್ ಡೂ ದಿಸ್ ಅಂತ. ಅರೆ ಅದನ್ನು ಹೇಳುವಾಗ ಈಗ ಭೀಮಾ ಕ್ಲೈಮ್ಯಾಕ್ಸ್ BTS ಅಂತ ಒಂದು ವಿಡಿಯೋನ ನೀವು ಬಿಟ್ಟಿದ್ರಿ ಒಂದು ಕೆಲವು ತಿಂಗಳ ಮುಂಚೆ. ಅದನ್ನು ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮುಖದಲ್ಲಿ ರಕ್ತ, ಆ ಮೇಕಪ್ಪು, ಒಂದು ಫೈಟ್ ಆದಮೇಲೆ ಬಂದ ಹಾಗಿದೆ, ಕುಂಟ್ತಾ ಇರ್ತೀರಿ. ಇದು ಭೀಮಾ ಆ ಪಾತ್ರ. ಆದರೆ ವಿಜಯ್ ಡೈರೆಕ್ಟರ್ ಬೇರೆ ಇದ್ದಾರಲ್ಲ, ಕೂಗಾಡಬೇಕು, ಕ್ಯಾಮರಾಮನ್ಗೆ ಇಡೀ ಟೀಮ್ಗೆ ಹೇಳಿರಬೇಕು ಏನು ನಡಿಬೇಕು ಅದರಲ್ಲಿ ಅಂತ. ಅದು ಅಷ್ಟಲ್ಲದೆ ನೀವು ಮ್ಯಾನೇಜ್ಮೆಂಟ್ನ ಕೂಡ ಮಾಡ್ತೀರಿ, ಅಲ್ಲಿ ಕ್ರೌಡನ್ನ ಸರ್ಸೋದು ಅದು ಇದು ಅಂತೆಲ್ಲ. ನಾನು ನೋಡ್ತಾ ಇದ್ದೀನಿ, ಇನ್ನೇನು ರೋಲ್ ಮಾಡಬೇಕು ಅಲ್ಲಿವರೆಗೂ ಪಕ್ಕದಲ್ಲಿರೋ ಒಂದು ಲೇಡಿ ಇನ್ಸ್ಪೆಕ್ಟರ್ ಇರುತ್ತೆ, ಅವ್ರಿಗೇನೋ ಹೇಳ್ತಾ ಇದ್ದೀರಿ, ತಿರುಗಿ ರೋಲ್ ಆಗುತ್ತೆ. ಹೌ ಡು ಯು ಮ್ಯಾನೇಜ್ ದಟ್? ಆ್ಯಕ್ಟಿವ್ ಮಾಡಬೇಕು, ಎಮೋಷ್ನಲ್ ಸೀನು ಆ್ಯಕ್ಟಿವ್ ಮಾಡಬೇಕು, ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನೋ ಪ್ರೆಷರು ಪ್ಲಸ್ ಡೈರೆಕ್ಟು ಮಾಡಬೇಕು. ಅದೆಲ್ರಿಗೂ ಬೇಕು ಸರ್, ಅದು ಪ್ರತಿಯೊಬ್ಬರಿಗೂ ಬೇಕದು. ಅಂದರೆ ಲೈಕ್ ಇಟ್ಸ್ ನಾಟ್ ಕಾಲ್ಡ್ ಅಸ್ ಮಲ್ಟಿ ಟ್ಯಾಲೆಂಟೆಡ್ ಅಂತಲ್ಲ, ಅದು ಇಟ್ಸ್ ನಾಟ್ ಎ ಮಲ್ಟಿ ಟ್ಯಾಲೆಂಟ್ ಅಲ್ಲ, ಇಟ್ಸ್ ಎ ಮ್ಯಾನೇಜ್ಮೆಂಟ್ ಅಗೇನ್. ಮ್ಯಾನೇಜಿಂಗ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಟು ಅಚೀವ್ ಅನ್ನೋದಾದರೆ ಯು ಶುಡ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲ ಕಡೆ ಕಣ್ಣಿರಬೇಕು, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ಸಣ್ಣ ಟಾರ್ಗೆಟ್ ಮಿಸ್ ಆದರೂ ಬೇಟೆ ತಪ್ಪಿಸ್ಕೊಂಡ್ಬಿಡುತ್ತೆ. ಟಾರ್ಗೆಟ್ ಕಡೆ ಗಮನ ಇರಬೇಕು, ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಬಟ್ ಹೌ ಡ್ರೈನಿಂಗ್ ಇಸ್ ಇಟ್? ಡ್ರೈನ್ ಆಗುತ್ತೆ? ಐ ಎಂಜಾಯ್ ಇಟ್, ಐ ಜಸ್ಟ್ ಎಂಜಾಯ್ ಇಟ್ ಆಲ್ವೇಸ್. ನೀವು ಟ್ಯಾಲೆಂಟು ಸ್ಕಿಲ್ಲನ್ನು ನಂಬೋರ, ಹಾರ್ಡ್ ವರ್ಕನ್ನು ನಂಬೋರ? ಹಾರ್ಡ್ ವರ್ಕ್ ಫಸ್ಟ್ ನಂಬ್ತೀನಿ, ತುಂಬ ನಂಬೋದು ನಾನು ಹಾರ್ಡ್ ವರ್ಕ್ನ. ಆ್ಯಕ್ಚುಲಿ ದೇವ್ರನ್ನ ನೀವು ಕಾಣಬೇಕು ಅನ್ನಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ನಿಜವಾದ ದೇವ್ರನ್ನ ನೋಡಲೇಬೇಕು, ದೇವ್ರು ಇದನ್ನ ಇಲ್ವೋ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಅವಾಗಲೇ ದೇವ್ರು ಕಾಣಿಸೋದು. ಅದಾದಮೇಲೆ ಟ್ಯಾಲೆಂಟು, ಸೋ ಮೆನಿ ಥಿಂಗ್ಸ್ ವಿಲ್ ಕಮ್. ಅಂದರೆ ನಾನು ಇವತ್ತು ಅದನ್ನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ನೀವು ಇಳಿದು ಬಿಡ್ತೀರಾ, ಯು ಆರ್ ಸಮನ್ ಹೂ ವಾಂಟ್ಸ್ ಟು ಗೆಟ್ ಹಿಸ್ ಹ್ಯಾಂಡ್ಸ್ ಡರ್ಟಿ ಅಲ್ಲ, ನೀವು ಇಳಿದೇ ಬಿಡ್ತೀರಾ, ಸುಮ್ಮನೆ ಅಲ್ಲಿ ದೂರದಲ್ಲಿ ನಿಂತು ಹೇಳೋದಲ್ಲ, ಧುಮ್ಕೆ ಬಿಡ್ತೀರಾ. ಕೈ ಕೆಸರಾದ್ರೆ ಬಾಯಿ ಮೊಸರು. ಕರೆಕ್ಟ್. ಸರ್, ನನಗೆ ಇದೆರಡನ್ನು ಮಾತ್ರ ಹೇಳಿ. ಈಗ ₹100 ಮಿಕ್ಸ್ ಆಯಿತಾ? ಅಗೇನ್ ಐ ಡೋಂಟ್ ನೋ ವೇರ್ ಯು ಗೆಟ್ ದೋಸ್ ಐಡಿಯಾಸ್. ಐಡಿಯಾನು ಬೊಂಬಾಟು, ಪ್ಲಸ್ ವಾಟ್ ಚರಣ್ ಡಸ್ ಫಾರ್ ದ್ಯಾಟ್. ಅಂದರೆ ಒಂದು ಬಾಬ್ ಮಾರ್ಲಿ ಟೀ ಶರ್ಟ್ ಹಾಕೊಂಡಿರ್ತಾರೆ, ಲಿರಿಕಲ್ಲು ಬಾಬ್ ಬರ್ತಾರೆ, ಬಾಬ್ ಇಸ್ ಔಟ್ ಆಫ್ ಕಂಟ್ರೋಲ್, ಹಾಗೆ ಬರ್ತಾರೆ. ನನಗೆ ಇಷ್ಟೇ ಬೇಕಾಗಿರೋದು. ಈಗ ಚರಣಿಗೆ ಏನು ಹೇಳ್ತೀರಾ ನೀವು? ಆ್ಯಕ್ಚುಲಿ ಅದು ಹೆಂಗಾಯಿತು ಸರ್, ನಾನು ನನ್ನ ಮೈ ಅಸೋಸಿಯೇಟ್ ಇಸ್ ದರ್, ತಂಬಿ ಅಂತ ಇರ್ತೀನಿ. ನಾನು ಅವನ ವಯಸ್ಸೇನಿದೆಯೋ ನಾನು ಅವನಷ್ಟೇ ತರಲೆ, ನಾನು ಅವನಿಬ್ಬರು ತರಲೆಗಳು ಆ್ಯಕ್ಚುಲಿ. ಇನ್ನಿಬ್ಬರು ಸೀರಿಯಸ್ಸು, ಅವನು ಮೌರ್ಯ ಮತ್ತು ನಮ್ಮ ವೀರ ಅಂತಿದ್ದಾನೆ, ಅವರು ಸೀರಿಯಸ್ಸು, ನಾವಿಬ್ಬರು ಹುಟ್ಟು ತರಲೆಗಳು. ಸಾಂಗ್ ಕಂಪೋಸ್ ಮಾಡ್ತಾ ಕೂತಿದ್ವಿ. ಸರಿ, ಅದು ಅಣ್ಣ ₹100 ಮಿಕ್ಸ್ ಅಂತ ಮಾಡೋಣ, ಚೆನ್ನಾಗಿದ್ದಾರ ತಂಬಿ ಅಂದೆ. ಸರಿ, ಅದಾದಮೇಲೆ ಏನು ಅಂದೆ, ₹100 ಮಿಕ್ಸ್, ನೀನು ಗುಡ್ದ ಹೊಡಿತೀನಿ ಫಿಕ್ಸ್ ಅಂತ ಆಯಿತು. ಚರಣ್ಗೆ, ಸರ್ ವಾಟ್ ಈಸ್ ದಟ್ ಗುಡ್ದ ಸಾರ್ ಅಂದ. ಗುಡ್ದ ಚರಣ್ ಐ ವಿಲ್ ಡೂ ಒನ್ ಥಿಂಗ್, ಈಗ ಮಾಡಿಬಿಡೋಣ, ಬಟ್ ಇಟ್ಸ್ ಸೌಂಡಿಂಗ್ ವೆರಿ ಸೂಪರ್ ಸರ್ ಅಂದ. ಆಡ್ಬಿಟ್ಟು ನೋಡೋಣ ಅಂದೆ. ಅವನ ₹100 ಮಿಕ್ಸ್, ನೀನು ಗುಡ್ದ ಹೊಡಿತೀನಿ ಫಿಕ್ಸ್ ಅಂದ. 2 ಡೇಸ್ ಆದಮೇಲೆ ಒಂದು ಗುಡ್ದ ಫೋಟೋ ಕಳಿಸ್ದೆ ಅವನಿಗೆ.
ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಗುಡ್ದ ಅಂದರೆ. ತೋರಿಸ್ತೀನಿ ನಿಮ್ಗೆ ಅದು ಹೆಂಗಿರುತ್ತೆ ಅಂತ. ಒಂದು 6-7 ಗುಡ್ದ ಫೋಟೋ ತೆಗೆದ್ಬಿಟ್ಟು ನೋಡಿದ್ಯಾ ಗುಡ್ದ ಅಂತ ಕಳಿಸ್ದೆ. ಸಾರ್ ಇದ ಗುಡ್ದ ಹಂಗೆ ಅದು. ಅಲ್ಲ ಅದು ನನಗೆ ಅದು ಏರೋತ ಗೊತ್ತಿಲ್ಲ, ಬಟ್ ಕ್ಯಾಚಿ ಆಗಿದೆ. ಆ್ಯಂಡ್ ವಾಟ್ ಚರಣ್ ಡಸ್ ವಿತ್ ದ್ಯಾಟ್ ಇಸ್ ಫ್ಯಾಂಟಾಸ್ಟಿಕ್. He is a magician again, like he does a magic. If it is more than a magic ಅನ್ನೋದಾದರೆ he is a creator always. He creates lot of new things. ಐ ಲವ್ ಯು ಕೊನೆ ಮಾಡ್ತೀರಾ, ಅದು ಹಿಟ್ಟು. ಅದರಲ್ಲಿ ಚರಣ್ ಏನೋ ಹಿಂದೂಸ್ತಾನಿಯದೊಂದು ಇದು ಹಾಕಿ. ಸರ್, ಈಗ ಭೀಮಾ ಒಂದು ಕಥೆಯಲ್ಲಿ ಐ ಲವ್ ಯು ಕಣೆ ಒಂದು ಡ್ಯುಯೆಟ್ ಬರುತ್ತೆ ಅಂತ ಆದರೆ ಅದು ಕಥೆಗೆ ಹೊಂದ್ಕೊಂಡು ಬಂದ್ಬಿಡತ್ತಾ, ಅಥವಾ ಇಲ್ಲ ಒಂದು ಡ್ಯುಯೆಟನ್ನು ಹಾಕಲೇಬೇಕು ಅನ್ನೋ ಒಂದು ಐ ಲವ್ ದ ಸಾಂಗ್. ಈಗ ಸಿನಿಮಾ ಫುಲ್ ಆಫ್ ವಿಷಯಗಳ ಜೊತೆ, ಫುಲ್ ಆಫ್ ಬೇಕಾಗಿರೋ ವಿಷಯಗಳ ಜೊತೆ ಎಂಟರ್ಟೈನ್ಮೆಂಟ್ ಒಂದು ಲೈನ್ ಹೋಗುತ್ತೆ. ಸಿನಿಮಾ ಅಂದಮೇಲೆ ಲವ್ ಇದ್ದೇ ಇರಬೇಕಾಗತ್ತೆ. ಸರಿ, ಯಾರು ಲವ್ ಮಾಡ್ತಾ ಇದ್ದಾರೆ, ಯಾಕೆ ಲವ್ ಮಾಡ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಲವ್ ಮಾಡ್ತಾ ಇದ್ದಾರೆ, ಅವ್ನು ಏನು ಓದಿದ್ದಾನೆ ಅಂದರೆ ಅವ್ನು ಮ್ಯಾಕ್ಸಿಮಮ್ ಐ ಲವ್ ಕಣೆ ಅಂತಲೇ ಹೇಳೋಕ್ಕೆ ಸಾಧ್ಯ. ಅವಳು ಅಷ್ಟೇ ಐ ಲವ್ ಯು ಟೂ ಕಣೋ ಅಂತ ಹೇಳೋಕ್ಕೆ ಸಾಧ್ಯ. ಸೊ ಲೆಟ್ಸ್ ಮೇಕ್ ಲವ್ ಯು ಕಣೆ ಲವ್ ಯು ಟೂ ಕಣೋ ಅಂತೇಳಿ ಹೇಳಿದೆ. ಈ ಕ್ಯಾರೆಕ್ಟರ್ ಇಷ್ಟೇ ಗೊತ್ತಿರೋದು, ಇಷ್ಟರಲ್ಲೇ ಸಾಂಗ್ ಮಾಡಬೇಕು ಅವನು. ಸೊ ಅದೇ ಐ ಲವ್ ಯು ಕಣೋ ಲವ್ ಯು ಟೂ ಕಣೆ ಆಗಿತ್ತು ಸರ್. ನಿಮಗೆ ಅಭಿಮಾನಿಗಳು ಅಂತ ಹುಟ್ಕೊಂಡಿದ್ದು ಯಾವಾಗ, ಅಥವಾ ನನಗೂ ಅಭಿಮಾನಿಗಳಿದ್ದಾರೆ ಅಂತ ನೀವು ಗುರುತಿಸಿದ್ದು ಯಾವಾಗ? ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳಿ. ಯಾವ ಡೆಮೋಗ್ರಫಿ ಅವರು, ಯಾವ ವಯಸ್ಸಿನವರು? ಬಿಕಾಸ್ ನೀವು ಆಫ್ ಕ್ಯಾಮ್ರಾ ಕೂಡ ಒಂದು ಹೇಳ್ತಾ ಇದ್ರಿ, ತಾಯಂದ್ರ ಏನೋ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇದೆ ಅಂತ. ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ? ಸರ್, ನನಗೆ ತಾಯಿ ಸಮಾನ ನನ್ನ ಅಭಿಮಾನಿಗಳು. ಯಾರು ಏನೇ ಅಂದ್ರೂ ಅವ್ರು ನನ್ನ ಬಿಟ್ಕೊಡ್ಲಿಲ್ಲ. ಅವ್ರ ಕಣ್ಣಿಗೆ ಗೊತ್ತಾಯಿತು ನಾನೇನು ಅಂತ. ಇನ್ನೊಬ್ಬರ ಕಣ್ಣಿಗೆ ನಾನು ಬೇರೆ ಥರ ಕಾಣ್ತಾ ಇದ್ದೆ. ಸೊ ಹಂಗಾಗಿ ಅವ್ರನ್ನ ನಾನು ಬಿಡಲ್ಲ, ಅವ್ರು ನನ್ನ ಬಿಡಲ್ಲ. ಅವ್ರಿಗೆ ಬೇಕಾಗಿರೋ ಸಿನಿಮಾನೇ ಮಾಡ್ತಾ ಇರ್ತೀನಿ ಯಾವಾಗಲೂ. ಅದು ಒಂದು ರೀತಿಯ ಜವಾಬ್ದಾರಿಯೂ ಕೂಡ ನಿಜ. ಆದರೆ ನಿಮ್ಮಲ್ಲಿರೋ ಕ್ರಿಯೇಟರ್ಗೆ ಅದು ಸ್ವಲ್ಪ ತಡೆ ಹಾಕಿದಾಗ ಆಗಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್, ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳೋದಿತ್ತು, ಮರೆತು ಹೋಗಿತ್ತು. ಈಗ ವಿಜಯ್ ಅವರ ಕಡೆಯಿಂದ, ಅವರ ನಿರ್ದೇಶನದ ಕಡೆಯಿಂದ 3ನೇ ಚಿತ್ರ ಬರೋದು ಇದೇ ಒಂದು ಡೊಮೇನ್ನಲ್ಲಿ ಇರುತ್ತಾ, ಅಥವಾ ಒಂದು ಬೇರೆ ರೀತಿಯ ಚಿತ್ರವನ್ನು ಟ್ರೈ ಮಾಡಬೇಕು ಅನ್ನೋ ಆಸೆಗಳಿದೆಯಾ? ಬೇರೆ ಕೂಡ ಖಂಡಿತವಾಗ್ಲೂ ಆಸೆ ಇದೆ, 100% ಇದೆ. ನನಗಿದು ಇನ್ನೊಂದು ಮೆಟ್ಲಾಗಿದೆ. ಸೊ 3ನೇ ಮೆಟ್ಲು ಚೆನ್ನಾಗಿರೋದೆ, ಇನ್ನೂ ಚೆನ್ನಾಗಿರೋ ಮೆಟ್ಲೇ ಮಾಡ್ಕೋಬೇಕಾದ್ರೆ. ಆ್ಯಂಡ್ ವಿಜಯ್ ಅವರು ತಮಗಾಗಿ ಕಥೆಗಳನ್ನು ಮಾಡ್ಕೊಳ್ತಾರಾ, ಅಥವಾ ವಿಲ್ ದೇರ್ ಬಿ ಎ ಡೇ ವೆನ್ ವಿಜಯ್ ವಿಲ್ ಓನ್ಲಿ ವೇರ್ ದಿ ಡೈರೆಕ್ಟರ್ಸ್ ಹ್ಯಾಟ್ with some other star in the... Yeah, I have a story called City Lights ಅಂತ. City Lights. ಚಾಪ್ಲಿನ್ ಅವ್ರದ್ದು ಇದು ಅನ್ಸುತ್ತೆ. ಅಲ್ಲೊಂದು ಅಗೇನ್ ಅನಂತರ ಡಾರ್ಕ್ ಶೇಡ್ ಆಫ್ ಬ್ಯಾಂಗ್ಳೂರ್ನ ಹೇಳಕ್ಕೆ ಹೊಟ್ಟಿದ್ದು. ಐ ಡೋಂಟ್ ನೋ, ಡಾರ್ಕ್ನೆಸ್ಗೆ ಸಿಟಿ ಲೈಟ್ಸ್. ಅದರಲ್ಲಿ ಐ ವಾಂಟ್ ನ್ಯೂ ಕಮರ್ಸ್, ನಾಟ್ ಫಾರ್ ಮೀ. ಅದು ಅರೌಂಡ್ 18 years ಏಜ್, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಅದನ್ನು ತೆಗಿಬೇಕು ಅಂತ ತುಂಬ ಆಸೆ ಇದೆ. ಅದು ಕೂಡ ಟೈಮ್ ಆಗ್ತಾ ಇದೆ, ಗೊತ್ತಿಲ್ಲ ಅದು ಯಾರಿಗೆ ಋಣ ಇದೆ ಅಂತ ಗೊತ್ತಿಲ್ಲ. ಬಹುಶಃ ಟೈಮ್ ಬಂದರೆ ಅದನ್ನು ಹಂಗೆ ಶೂಟ್ ಮಾಡ್ತೀನಿ. ನಾನು ಇವತ್ತು ಕೂಡ ಮಾತಾಡ್ಕೊಂಡು ಬಂದೆ ನಮ್ಮ ಟೀಮ್ ಜೊತೆ. ನಿಮ್ಗೆ ಯಾರನ್ನ ನೀವು ನಂಗೆ ಶೂಟ್ ಮಾಡ್ತಾ ಇದ್ದೀರಲ್ಲ, ಈಗ ಆ್ಯಕ್ಚುಲಿ ನನ್ನ ಅಸೋಸಿಯೇಟ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಕತೆ ಮಾಡೋಕ್ಕೆ ಹೇಳಿದ್ದೀನಿ. ಸೊ ದೇ ನೋ ಮೈ ಪಲ್ಸ್ ಅಲ್ಲ, ನೀವು ಮಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ರೆಡಿ ಆಗಿದ್ದಾರೆ. ಈಗ ಆ ಗ್ಯಾಪಲ್ಲಿ ನಂಗೆ ಟೈಮ್ ಸಿಕ್ಕರೆ 10 days ಶೂಟ್ ಮಾಡ್ತೀನಿ ಅಂತ. ತುಂಬ ಹಾಂಟಿಂಗ್ ನನಗದು ಸ್ಟೋರಿ, ಅದು ವೆರಿ ಹಾಂಟಿಂಗ್. ಶೋರ್. ಸಿಟಿಯ ಡಾರ್ಕ್ ಸೈಡ್ನಲ್ಲಿ ಒಂದು ಲವ್ ಸ್ಟೋರಿ. ಎಸ್. ಓಕೆ ಓಕೆ, ಸೂಪರ್ ಸರ್. ಕೊನೆಯ ಲವ್ ಅಂದರೆ ಡಾರ್ಕ್ ಲೈಟ್ ಅನ್ಕೋಬೋದು. ಡಾರ್ಕ್ ಲೈಟ್ ಚೆನ್ನಾಗಿದೆ ಸರ್. ಕೊನೆಯ ಪ್ರಶ್ನೆ, ಡಾರ್ಕ್ನೆಸ್. ಅಂದರೆ ಲವ್ ಅನ್ನೋದೇ ಒಂದು ರೀತಿಯ ಲೈಟ್, ಬಟ್ ಒಂದು ಡಾರ್ಕ್ ಜಗತ್ತಿನಲ್ಲಿ. ಕಮಿಂಗ್ ಟು ದಿ ಲಾಸ್ಟ್ ಕ್ವೆಶ್ಚನ್, ಕೋವಿಡ್ ಸಮಯ ಇತ್ತು, ಸಲಗ ಬಂದು ಇಂಡಸ್ಟ್ರಿಯನ್ನು ಮತ್ತೆ ಒಂದು ರೀತಿಯಲ್ಲಿ ಓಕೆ ಒಂದು ಲೈಫನ್ನು ಕೊಡ್ತು ಅಂತ ಕೂಡ ಹೇಳಬಹುದು. ಈಗಲೂ ಕೂಡ ಒಂದು ಅನ್ಫಾರ್ಚುನೇಟ್ಲಿ ಒಂದು ಡಲ್ ಫೇಸಲ್ಲೇ ನಡೀತಾ ಇದೆ.
ನಾನೊಬ್ಬ ಅಬ್ಸರ್ವರ್ ಆಗಿ ಹೇಳೋದಾದರೆ ಸುಮಾರು ದಿನದಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಭೀಮಾ ಬಂದು ಇಂಡಸ್ಟ್ರಿಗೆ ಮತ್ತೆ ಒಂದು ಚೇತನವನ್ನು ಕೊಡತ್ತಾ, ಒಂದು ಶಕ್ತಿಯನ್ನು ಕೊಡತ್ತಾ ಅಂತ. ಸ್ಟಂಟ್ ಮ್ಯಾನು ಹೀರೋ ಆಗಿಬಿಟ್ಟ ಅಂತ ಅನ್ಸ್ಕೊಂಡಿದ್ದ ಕಾಲದಿಂದ ಈಗ ಅವರ 2 ಚಿತ್ರಗಳು ಕೂಡ ಇಂಡಸ್ಟ್ರಿಯನ್ನು ಸ್ವಲ್ಪ ಅಲ್ಲಾಡಿಸಿ ನಿದ್ದೆಯಿಂದ ಎಬ್ಬಿಸೋ ಒಂದು ಪರಿಸ್ಥಿತಿಗೆ ಬಂದಿದೆ ಅನ್ನೋ ಈ ಜರ್ನಿಯಲ್ಲಿ ಎಷ್ಟು ಖುಷಿ ಇದೆ. ತುಂಬ ಖುಷಿ, ತುಂಬ ಖುಷಿ ಇದೆ ಸರ್. ತುಂಬ ಖುಷಿ ಇದೆ, ಖುಷಿಯಾಗಿದ್ದೀನಿ ಆ ವಿಷಯದಲ್ಲಿ. ಹೌದಲ್ವಾ, ಒಬ್ಬ ಬೀದಿಲಿ ಹೋಗ್ತಾ ಇದ್ದ ಹುಡುಗ ಇವತ್ತಿಂಥ ಕೆಲಸ ಮಾಡಿದಾನಲ್ಲ ಅನ್ನೋ ಖುಷಿ ಇದೆ. ಬಿಕಾಸ್ ಅಗೇನ್ ಆ್ಯಸ್ ಅನ್ ಅಬ್ಸರ್ವರ್ ನಾನು ಅನ್ಬಯಸ್ಡ್ ಅಬ್ಸರ್ವರ್ ಆಗಿ ಹೇಳಬೇಕು ಅಂದರೆ, ಓಕೆ ಭೀಮಾ ಈಗ ಮತ್ತೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನ ಕರ್ಕೊಂಬರಲಿ ಅನ್ನೋ ಒಂದು ಭರವಸೆಯಲ್ಲಿದ್ದೀವಿ. ಸೊ ದಟ್ಸ್ ಅ ಗ್ರೇಟ್ ಲೀಪ್. ಹೌದು, ಗ್ರೇಟ್ ಲೀಪ್. 2000 ಅಂದರೆ ಅಫ್ಕೋರ್ಸ್ ಅದಕ್ಕೆ ಮುಂಚೆನೂ ಶುರುವಾಗಿ ಟಿ ವಿ. ಹೌದೌದು, ಪಾಪ ಪಾಂಡಲು ಮಾಡಿದ್ರಿ ಅಂತ. ಹೌದು, ಪಾಪ ಪಾಂಡು, ಸಿಲ್ಲಿಲಲ್ಲಿ ವಿಚ್ ಐ ಥಿಂಕ್ ಐ ವಿಲ್ ಎಂಡ್ ಇಟ್ ವಿತ್ ಅ ರಿಕ್ವೆಸ್ಟ್, ಕಾಮಿಡಿಯ ಸ್ಪೇಸಲ್ಲೂ ಕೂಡ ಮತ್ತೆ ಏನಾದರೂ ಮಾಡಿ. ನಂಗೆ ತುಂಬ ಆಸೆ ಇದೆ ಸರ್, ನನಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಆಸೆ. ಬಟ್ ಅಗೇನ್ ಮೈ ಫ್ಯಾನ್ಸ್ ನೀಡ್ ದ ಫೈಟ್ಸ್. ಸೂಪರ್. ದೇವಿಯ ಮುಂದೆ ಇದ್ದೀವಿ. August 9th ಚಿತ್ರಮಂದಿರಗಳಿಗೆ ಜನ ಬರಲಿ, ಬಂದು ಭೀಮಾನ ಕೊಂಡಾಡುವಂತಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ದೇವಿ ಹೆಸರು ಹೇಳಿ ಎಂಡ್ ಮಾಡ್ತಾ ಇದ್ದೀವಿ. 100% ಚೆನ್ನಾಗಾಗತ್ತೆ ಈ ಸಿನಿಮಾ. ನಿಮ್ಮ ಫ್ರೆಂಡು ಏನಿವೆ, ನನ್ನ ಫ್ರೆಂಡ್ ಬಿಟ್ಕೊಡೋದ ನನ್ನ.